ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋ ಹಾಗೆ ಈ ಥರ ಉಬ್ಬಿ ಬರುವಂತಹ ಹಾಗೇನೆ ಪದ್ರ ಆಗಿರುವಂತಹ ಒಂದು ವಿಭಿನ್ನ ರೀತಿಯಲ್ಲಿ ಇವತ್ತಿನ ದಿವಸ ಪರೋಟ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಹಸಿ ಬಟಾಣಿ ಕಾಳನ್ನು ಬಳಸಿ ಹಾಗೇನೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಇದು ಯಾವ ಹಿಟ್ಟನ್ನು ಬಳಸದೆ ಇದುವರೆಗೂ ನೀವು ಟ್ರೈ ಮಾಡದೇ ಇರುವಂತಹ ಒಂದು ಹೊಸ ರೆಸಿಪಿ, ಹೊಸ ರುಚಿ. ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಸಣ್ಣ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ಉಪ್ಪಿಟ್ಟು ಮಾಡುವಂತಹ ಬಾಂಬೆ ರವೆ. ಹಾಗೆಯೇ ಇವಾಗ ನಾನಿಲ್ಲಿ 1.5 ಬಟ್ಲಾಗುವಷ್ಟು ಚುರುಮುರಿನ ಸೇರಿಸ್ತಾ ಇದ್ದೀನಿ. ಚುರುಮುರಿನ ನಾನಿಲ್ಲಿ ಕಾಟನ್ ಬಟ್ಟೆನಲ್ಲಿ ಒರೆಸಿ ತಗೊಂಡಿದ್ದೀನಿ, ಜಾಸ್ತಿ ಧೂಳಿರಲಿಲ್ಲ. ಒಂದು ವೇಳೆ ಚುರುಮುರಿ ತೀರಾ ಧೂಳಾಗಿದ್ರೆ ನೀರಲ್ಲಿ ತೊಳೆದು ನೆನೆಸಿ ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ರವೆನ ಗ್ರೈಂಡ್ ಮಾಡಿಕೊಂಡು ನಂತರ ಚುರುಮುರಿನ ಗ್ರೈಂಡ್ ಮಾಡಿಕೊಂಡು ಎರಡು ಕೂಡ ಬೆರೆಸಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಇವೆರಡನ್ನು ಕೂಡ ನಾನಿಲ್ಲಿ ಪೂರ್ತಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತೀರಾ ಪೌಡ್ರ್ ಆಗೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ರವೆ ಥರ ಇದ್ದೇ ಇರುತ್ತೆ. ಇದನ್ನ ಇವಾಗ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ನಂತರ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ 1 ಬಟ್ಲಾಗುವಷ್ಟು ಹಸಿ ಬಟಾಣಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಇವಾಗ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ನಂತರ ಇವಾಗ ಮುಂಚೆನೇ ಪೌಡ್ರ್ ಮಾಡಿಟ್ಟಂತಹ ಚುರುಮುರಿ ಮತ್ತು ರವೆ ಮಿಶ್ರಣಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಬಟ್ಲಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆಯನ್ನು ಬಿಸಿ ನೀರಲ್ಲಿ ಕರಗೋದಕ್ಕೆ ಇಡ್ತಾ ಇದ್ದೀನಿ. ಒಂದು ವೇಳೆ ಪುಡಿ ಸಕ್ಕರೆನೇನಾದರೂ ಬಳಸ್ತಾ ಇದ್ದರೆ ಡೈರೆಕ್ಟಾಗಿ ಈ ಪೌಡ್ರ್ ಮಾಡಿಟ್ಟಂಥ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿ, ಇದೆಲ್ಲವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹಾಗೇನೆ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಕೂಡ ನೀರನ್ನು ಸೇರಿಸದೆ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸಕ್ಕರೆ ಕರಗಿರುವಂತಹ ನೀರನ್ನು ಮತ್ತೆ ಸೇರಿಸಿ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ತೀರಾ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಸೇರಿಸ್ತಾ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ರವೆ ಆಗಿರೋದ್ರಿಂದ ಒಂದು ಅರ್ಧ ಗಂಟೆನಾದರೂ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಾಗ ಸಾಫ್ಟ್ ಆಗಿರುವಂಥ ಹಿಟ್ಟು ನೆಂದು ಮತ್ತೆ ಒಂದು ಸ್ವಲ್ಪ ಇದು ರವೆ ಅನ್ನೋದು ನೀರನ್ನು ಹೀರ್ಕೊಂಡು ಸ್ವಲ್ಪ ಗಟ್ಟಿ ಹದಕ್ಕೆ ರೆಡಿ ಆಗುತ್ತೆ. ತೀರ ಗಟ್ಟಿಯಾಗಿರಬಾರ್ದು, ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿದ್ದರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪೂರ್ತಿಯಾಗಿ ಹಿಟ್ಟು ನಾದ್ಕೊಂಡಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನು ನಾದ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಇಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಈ ಹಿಟ್ಟನ್ನು 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ರವೆನ ಬಳಸಿರೋದ್ರಿಂದ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಸಾಫ್ಟ್ ಆದಂತಹ ಹಿಟ್ಟು ರೆಡಿಯಾಗಿ ಮಾಡುವಂತಹ ಪರೋಟ ಲಟ್ಟಿಸಬೇಕಾದ್ರೆ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಈ ಕಡೆ ಒಂದು ಬಟ್ಲಲ್ಲಿ 1-2 ಚಮಚ ಆಗುವಷ್ಟು ಕಾರ್ನ್ಫ್ಲೋರು ಹಾಗೆಯೇ 1.5 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೂ ಕೂಡ ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಬಹುದು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ಪೇಸ್ಟ್ ಇರಬೇಕು. ನಂತರ ನಾನಿಲ್ಲಿ ಒಂದು ಉಳ್ಳೆನ ತಗೊಂಡು ಒಣ ಅಕ್ಕಿ ಹಿಟ್ಟಿನಲ್ಲಿ ನಾನು ಉಳ್ಳೆನ ಅದ್ದಿ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ. ಚಪಾತಿ ಹಾಗೆ ಇದನ್ನು ಫೋಲ್ಡ್ ಏನು ಮಾಡದೆ ಹಾಗೆಯೇ ಒಂದಷ್ಟು ಅಗಲಕ್ಕೆ ಲಟ್ಟಿಸ್ತಾ ಇದ್ದೀನಿ. ತೀರಾ ದಪ್ಪದಾಗೆಲ್ಲ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಬೇಕಾಗುತ್ತೆ. ಮಾಮೂಲಾಗಿ ಎಷ್ಟು ನಿಮಗೆ ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು. ಇವಾಗಿಲ್ಲಿ ರೆಡಿ ಮಾಡಿಟ್ಟಂತಹ ಪೇಸ್ಟನ್ನು ಅಪ್ಲೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಈ ಪೇಸ್ಟನ್ನು ಅಪ್ಲೈ ಮಾಡಿ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಕೂಡ ಉದುರಿಸ್ತಾ ಇದ್ದೀನಿ. ನೋಡಿ, ಈ ಥರ ಫೋಲ್ಡಿಂಗನ್ನು ಮಾಡಿ ಮತ್ತೆ ಒಂದು ಸ್ವಲ್ಪ ಪೇಸ್ಟನ್ನು ಅಪ್ಲೈ ಮಾಡಿ ಒಣ ಅಕ್ಕಿ ಹಿಟ್ಟನ್ನು ಉದುರಿಸಿ ಮತ್ತೆ ಇನ್ನುಳಿದಂಥ ಅರ್ಧ ಭಾಗನ ಒಂದ್ರ ಮೇಲೆ ಅಂತ ಫೋಲ್ಡ್ ಮಾಡಿ ಮತ್ತೆ ಹೇಗೆ ಫೋಲ್ಡಿಂಗನ್ನು ಮಾಡ್ತಾ ಹೋಗ್ತೀವಿ ಅಲ್ಲಲ್ಲಿ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡ್ತಾ ಈ ಕಡೆಯಿಂದ ಎರಡು ಕಡೆಗೂ ಈ ಥರ ಫೋಲ್ಡಿಂಗನ್ನು ಮಾಡಿ
ಮತ್ತೆ ಒಂದು ಸ್ವಲ್ಪ ಪೇಸ್ಟನ್ನು ಅಪ್ಲೈ ಮಾಡಿ ಇವಾಗ ಒಂದ್ರ ಮೇಲೆ ಒಂದು ಅಂತ ಫೋಲ್ಡ್ ಮಾಡಿದ್ರೆ ಈ ಫೋಲ್ಡಿಂಗಲ್ಲಿ ಪರೋಟಾದು ಉಳ್ಳೆ ರೆಡಿ ಆಯಿತು ನೋಡಿ. ಈ ಥರ ಒಂದೇ ಸತಿಗೆ ಎಲ್ಲ ಉಳ್ಳೆಗಳನ್ನು ಕೂಡ ನಾವು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬಹುದು. ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿಟ್ಟಾಗಿದೆ. ಇವಾಗ ಒಂದೊಂದೇ ಉಳ್ಳೆನ ತಗೊಂಡು ಎಣ್ಣೆ ಜಾಸ್ತಿ ಇಷ್ಟಪಡದೇ ಇರೋರಾದರೆ ಈ ಥರ ನೀವು ಹಿಟ್ಟಿನಲ್ಲಿ ಅದ್ದುತ್ತಾ ಒಂದು ಸ್ವಲ್ಪ ಆಗಲಿಕ್ಕೆ ಲಟ್ಟಿಸಬಹುದು. ಈ ಥರ ಹಿಟ್ಟು ಹಚ್ಚಿ ಲಟ್ಟಿಸೋದ್ರಿಂದ ತುಂಬಾ ಈಸಿಯಾಗಿ ಲಟ್ಟಿಸಬಹುದು ನೋಡಿ. ಇದನ್ನು ಕೂಡ ನಾನು ಲಟ್ಟಿಸಾಗಿದೆ. ಇದನ್ನು ನಾವು ತೀರಾ ತೆಳುವಾಗಿ ಲಟ್ಟಿಸಬಾರ್ದು, ಸ್ವಲ್ಪ ದಪ್ಪದಾಗಿನೇ ಇದು ಇರಬೇಕು. ಕಾದಿರುವಂಥ ಹೆಂಚು ಮೇಲೆ ಲಟ್ಟಿಸಿರುವಂಥ ಪರೋಟನ ಬೇಯಿಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಎರಡೂ ಬದಿಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ಎರಡೂ ಬದಿಗೂ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡಿ ತಿರುವು ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ತುಪ್ಪ ಕೂಡ ಅಪ್ಲೈ ಮಾಡ್ಬೋದು, ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಪದರ ಅನ್ನೋದು ಎಲ್ಲಾದರೂ ಒಂದು ಸೈಡ್ ಬಿಟ್ಕೊಂಡ್ರೆ ಈ ಥರ ಉಬ್ಬೋದು ಕಡಿಮೆ ಆಗುತ್ತೆ. ಸೂಪರಾಗಿ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಎರಡೂ ಬದಿಗೂ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಸೂಪರ್ ಆಗಿರುವಂಥ ಹಸಿ ಬಟಾಣಿ ಕಾಳು ಹಾಗೆಯೇ ಚುರುಮುರಿ ರವೆನ ಬಳಸಿ ಮಾಡಿರುವಂತಹ ಸೂಪರ್ ಸಾಫ್ಟ್ ಆಗಿರುವಂಥ ಪರೋಟ ರೆಡಿ ಆಗುತ್ತೆ. ಇಲ್ಲಿ ಚುರುಮುರಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ ಅನ್ನೋದು ಪರೋಟಗೆ ಬರುತ್ತೆ. ಸ್ವಲ್ಪ ಸಕ್ಕರೆನ ಬಳಸೋದ್ರಿಂದ ಈ ಥರ ನಾವು ಲೈಟಾಗಿ ಹೊಂಬಣ್ಣದ ಕಲರ್ ಆಗಿರುವಂಥ ಪರೋಟನ ರೆಡಿ ಮಾಡ್ಕೊಳ್ಬೋದು. ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹೀಗೆ ಇನ್ನುಳಿದಂಥ ಎಲ್ಲ ಪರೋಟಗಳನ್ನು ಕೂಡ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಪದ್ರ ಆಗಿರುವಂತಹ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ಮಾಡಿರುವಂತಹ ಹಸಿ ಬಟಾಣಿ ಕಾಳಿನ ಈ ಪರೋಟ ರೆಸಿಪಿ ಇವಾಗ ರೆಡಿ ಆಗಿದೆ. ಪಾಲಕ್ ಸೊಪ್ಪನ್ನು ಬಳಸಿ ಪರೋಟನ ಮಾಡಿ ತಿಂದಿರ್ತೀರ. ಹಾಗೆಯೇ ಇದೇ ಥರ ನೀವು ಹಸಿ ಬಟಾಣಿ ಕಾಳನ್ನು ಕೂಡ ಬಳಸಿ ಈ ಥರ ಪರೋಟನ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ಪರೋಟ ಸ್ವಲ್ಪ ಪದ್ರ ಅನ್ನೋದು ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ರೆಡಿ ಆಗಿದೆ ಅಂತ. ನೋಡಿ ಪದ್ರ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಅಷ್ಟೇ ಸಾಫ್ಟಾಗೂ ಕೂಡ ಇದೆ, ಟೇಸ್ಟಿಯಾಗೂ ಕೂಡ ಇದೆ. ಸ್ವಲ್ಪ ಡಿಫ್ರೆಂಟ್ ರುಚಿಯ ಪರೋಟವನ್ನು ನೋಡ್ಬೋದು. ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಬಳಸದೆ ರವೆ ಮತ್ತು ಚುರುಮುರಿನ ಬಳಸಿ ಮಾಡಿರುವಂತಹ ಈ ಪರೋಟ ರೆಸಿಪಿನೂ ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.